ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ನೀವು ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಸಪ್ಲಿಮೆಂಟ್ರಿಗೆ ಕಾಯ್ತಾ ಇದ್ದೀರಿ. ಪ್ಲಸ್ ಯಾರೆಲ್ಲ ಅಭ್ಯರ್ಥಿಗಳು ಚೇಂಜ್ ಆಫ್ ಕೋರ್ಸ್, ಚೇಂಜ್ ಆಫ್ ಕಾಲೇಜನ್ನು ಬಯಸಿದ್ರಿ, ಅವರುಗಳೊಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗೋದೊಂದು ಬಾಕಿ ಇದೆ. ಸೊ ಮೊದಲನೇದಿಗೆ ನಾನು ಚೇಂಜ್ ಆಫ್ ಕೋರ್ಸು, ಚೇಂಜ್ ಆಫ್ ಕಾಲೇಜ್ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ನೋಡಿ, ಎನಿ ಟೈಮ್ ಇವತ್ತಿಂದ ಎನಿ ಟೈಮ್ ನಿಮ್ಮ ಚೇಂಜ್ ಆಫ್ ಕೋರ್ಸ್, ಚೇಂಜ್ ಆಫ್ ಕಾಲೇಜ್ ನಿಮ್ಮ ಕಾಲೇಜ್ಗಳಿಗೆ ರವಾನೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇವತ್ತಿಂದ. ಅದು ಯಾವಾಗ ಬೇಕಾದ್ರೂ ಬರ್ಬೋದು. ನಾಳೆ ಇವತ್ತಿಂದ ಲೆಕ್ಕ ತೊಗೊಂಡ್ರು ಕೂಡ ಇವತ್ತಂದ್ರೆ ಇವತ್ತೇ ಹೋಗಿ ಬರೋದಿಲ್ಲ. ಬೋರ್ಡಿಂದ ಏನಾಗುತ್ತೆ ಅಂದರೆ ನಿಮ್ಮ ಕಾಲೇಜ್ಗಳಿಗೆ ಲೆಟ್ರ್ಗಳು ಬರ್ತವೆ, ನಿಮ್ಮ ಹೆಸರು ಚೇಂಜ್ ಆಗಿರೋದು, ಕೋರ್ಸ್ ಚೇಂಜ್ ಆಗಿರೋದು. ಸೊ ಹೀಗಾಗಿ ನೀವು ಕಾಲೇಜ್ಗಳಲ್ಲಿ ಕೇಳ್ತಾ ಇರಬೇಕು, ಏನಪ್ಪ ಅಂತಂದರೆ ಯಾವಾಗ ಬರುತ್ತೆ, ಬಂದಿದೆಯಾ ಅಂತ ಕೇಳ್ತಾ ಇರಬೇಕು. ಅದು ಲೆಕ್ಕ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಇವತ್ತಿನ ಲೆಕ್ಕ ಇಟ್ಕೊಂಡು ಕೂಡ ನಾಳೆ, ನಾಡಿದ್ದು ಅಂದರೆ ಸ್ಯಾಟರ್ಡೆ ತನಕ ಆಯಾ ಕಾಲೇಜುಗಳಿಗೆ, ಎಲ್ಲ ಕಾಲೇಜ್ ಅನ್ನೋದಕ್ಕಿಂತ ಇಲ್ಲಿ ಆಯಾ ಕಾಲೇಜುಗಳಿಗೆ ಒನ್ ಬೈ ಒನ್ ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಇಲ್ಲಿ ಪಕ್ಕಾ ಎಷ್ಟು ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ಕಾಲೇಜುಗಳು ಅಟ್ ಎ ಟೈಮ್ ಹೋಗ್ತಾವೆ ಅಂತ ಹೇಳಕ್ಕೆ ಬರೋದಿಲ್ಲ. ಒನ್ ಬೈ ಏನಾಗುತ್ತೆ ಅಂತಂದರೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ ಕಾಲೇಜುಗಳಿಗೆ ಬೋರ್ಡ್ನವರು. ಹೀಗಾಗಿ ಚೇಂಜ್ ಆಫ್ ಕೋರ್ಸ್, ಚೇಂಜ್ ಆಫ್ ಕಾಲೇಜ್ ಇವತ್ತಿಂದ ನಿಮ್ಗಳಿಗೆ ಫುಲ್ ಆ್ಯಕ್ಟಿವ್ ಆಗುತ್ತೆ ಬೋರ್ಡಿಂದ. ಅಂದರೆ ಅವ್ರು ಏನು ಮಾಡ್ತಾರೆ, ಇವತ್ತಿಂದ ರವಾನೆ ಮಾಡಲಿಕ್ಕೂ ಸ್ಟಾರ್ಟ್ ಮಾಡ್ಬೋದು ಕಾಲೇಜುಗಳಿಗೆ. ನೀವು ಕಾಲೇಜಲ್ಲಿ ಕೇಳ್ತಾರೆ. ಇದೊಂದಾಯಿತು. ಎರಡನೇದು ಸಪ್ಲಿಮೆಂಟ್ರಿ ಎಕ್ಸಾಮ್ ಯಾವಾಗ ಬರುತ್ತೆ. ಸಪ್ಲಿಮೆಂಟ್ರಿ ಎಕ್ಸಾಮು ನೋಡಿ, ಈಗ ಚೇಂಜ್ ಆಫ್ ಕೋರ್ಸ್, ಚೇಂಜ್ ಆಫ್ ಕಾಲೇಜ್ ಎಲ್ಲ ಕಾಲೇಜ್ಗಳಿಗೆ ಹೋದ ಮೇಲೆ ರಿಜಿಸ್ಟ್ರೇಷನ್ ನಂಬರ್ ಏನಾಗುತ್ತೆ ಅಂತಂದ್ರೆ, ಈಗ ಚೇಂಜ್ ಆಫ್ ಕೋರ್ಸ್ ಇದ್ದವ್ರದ್ದು ಅಲ್ಲೇ ಕೋರ್ಸ್ ಚೇಂಜ್ ಆಗಿಬಿಡುತ್ತೆ, ಕಾಲೇಜ್ ಇದ್ದವ್ರದ್ದು ಕಾಲೇಜ್ ಚೇಂಜ್ ಆಗಿಬಿಡುತ್ತೆ. ಆದರೆ ರಿಜಿಸ್ಟರ್ ನಂಬರ್ ಮಾತ್ರ ಸೇಮ್ ಇರುತ್ತೆ. ಆ ಕಾಲೇಜ್ ಚೇಂಜ್ ಆದಮೇಲೆ ಎಲ್ಲ ಕಾಲೇಜುಗಳಿಗೆ ಚೇಂಜ್ ಆಫ್ ಕಾಲೇಜ್ ಆದಮೇಲೆ ನಿಮಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ದಿನಾಂಕಗಳನ್ನು ಟೆಂಟೇಟಿವ್ ಡೇಟನ್ನು ಕೊಡ್ತಾರೆ. ಅಂದರೆ ಫಾರ್ಮನ್ನು ಫಿಲ್ ಮಾಡಲಿಕ್ಕೆ. ಈ ಫಾರ್ಮನ್ನು ಫಿಲ್ ಯಾವಾಗ ಬರ್ಬೋದು ಅಂದರೆ, ನಾನು ಅಂದಾಜು ಮಾಡಿದ ಹಾಗೆ ಇದೇ ತಿಂಗಳ 2ನೇ ವಾರ ನಂತರ ನಿಮಗೆ ಫಾರ್ಮ್ ಬರಬಹುದು. ಅದಕ್ಕಿಂತ ಮೊದಲು ಬಂದರೂ ಕೂಡ ನಿಮಗೆ ನಾನು ಇಂಟಿಮೇಟ್ ಮಾಡ್ತೇನೆ. ಸದ್ಯಕ್ಕೆ ಯಾವುದೇ ಥರಂಥ ಒಂದು ಪ್ಲ್ಯಾನನ್ನಂತ ನಾನು ಬೋರ್ಡಲ್ಲಿ ನೋಡಲಿಕ್ಕೆ ಸಿಗ್ತಾ ಇಲ್ಲ. ಯಾಕಂದರೆ ಕಾಲ್ ಮಾಡಿ ಕೇಳಿದಾಗ ಅದ್ರ ಬಗ್ಗೆ ಯಾವುದೇ ಥರದ ಮಾಹಿತಿನ ಕೊಡ್ತಾ ಇಲ್ಲ, ಅಂದರೆ ಇನ್ನೂ ಅವರಲ್ಲಿ ಪ್ಲ್ಯಾನ್ ಇಲ್ಲ ಅಂತ ಅರ್ಥ. ಸೊ ಅದರ ಬಗ್ಗೆ ಮಾಹಿತಿ ಬಂದ ತಕ್ಷಣವೇ ನಿಮಗೆ ಏನು ಮಾಡ್ತೀನಿ ಅಂತಂದರೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಬಟ್ ಈ ತಿಂಗಳಲ್ಲಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಆಗೋದಿಲ್ಲ. ಮೇ ತಿಂಗಳಲ್ಲಿ ನಿಮ್ಮ ಸಪ್ಲಿಮೆಂಟ್ರಿ ಎಕ್ಸಾಮ್ ಆಗುತ್ತೆ.